ಎಳೆಯರ ರಾಮಾಯಣದ ಅಧ್ಯಾಯ ಕಿವಿ ಕತ್ತರಿಸಿದರೂ ಬುದ್ಧಿ ಕಲಿಯಲಿಲ್ಲ. ಉಪ ಅಧ್ಯಾಯ ಅಗಸ್ತ್ಯರ ಅನುಗ್ರಹ. ಅಗಸ್ತ್ಯರು ಬ್ರಹ್ಮರ್ಷಿಗಳು. ಅವರು ಮಿತ್ರಾವರುಣ ಎಂಬ ದೇವತೆಗಳ ಪುತ್ರರು. ಆದುದರಿಂದ ಇವರಿಗೆ ಮೈತ್ರಾವರುಣಿ ಎಂದು ಹೆಸರು. ವಿದರ್ಭ ರಾಜನ ಮಗಳಾದ ಲೋಪಾಮುದ್ರೆ ಇವರ ಹೆಂಡತಿ. ಅಗಸ್ತ್ಯರು ಮಹಾಮಹಿಮರು. ಅವರ ಹಿಂದೆ ಆ ಅರಣ್ಯದಲ್ಲಿಯ ಋಷಿಗಳಿಗೆ ಒದಗಿದ್ದ ಒಂದು ದೊಡ್ಡ ಕಾಟವನ್ನು ತಪ್ಪಿಸಿದ್ದರು. ಅದು ನಡೆದದ್ದು ಹೀಗೆ. ಹಿಂದೆ ಅರಣ್ಯದಲ್ಲಿ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ರಾಕ್ಷಸರು ವಾಸವಾಗಿದ್ದರು. ಅವರು ಅಣ್ಣ ತಮ್ಮಂದಿರು. ಒಂದು ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು. ವಾತಾಪಿಯು ಮೇಕೆಯ ರೂಪದಲ್ಲಿರುತ್ತಿದ್ದ. ಯಾರಾದರೂ ಅತಿಥಿಗಳು ಬಂದರೆ ಇಲ್ವಲನು ಆ ಮೇಕೆಯನ್ನು ಕೊಂದು ಅಡುಗೆ ಮಾಡಿ ಬಡಿಸುತ್ತಿದ್ದ. ಅತಿಥಿಯು ಊಟ ಮಾಡಿದ ಮೇಲೆ ಇಲ್ವಲನು ವಾತಾಪಿ ಹೊರಗೆ ಬಾ ಎನ್ನುತ್ತಿದ್ದ. ವಾತಾಪಿಯು ಅತಿಥಿಯ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ. ಆನಂತರ ಇಬ್ಬರು ಅತಿಥಿಯ ದೇಹವನ್ನು ತಿನ್ನುತ್ತಿದ್ದರು. ಹೀಗೆ ಹಲವಾರು ಋಷಿಗಳು ಅವರಿಗೆ ಆಹುತಿಯಾಗಿದ್ದರು. ಒಮ್ಮೆ ಅಗಸ್ತ್ಯರು ಅಲ್ಲಿಗೆ ಬಂದರು. ಇಲ್ವಲನು ಮೇಕೆಯನ್ನು ಕೊಂದು ಅಡುಗೆ ಮಾಡಿದ. ಅಗಸ್ತ್ಯರಿಗೆ ಊಟ ಬಡಿಸಿದ. ಅಗಸ್ತ್ಯರಿಗೂ ಈ ಅಣ್ಣ ತಮ್ಮಂದಿರ ವಿಷಯ ಗೊತ್ತಿತ್ತು. ತಾವು ತಿನ್ನುತ್ತಿರುವುದು ಮೇಕೆಯ ಮಾಂಸವಲ್ಲ, ಅದು ಮೇಕೆಯ ರೂಪದಲ್ಲಿದ್ದ ವಾತಾಪಿಯದು ಎಂಬುದು ಗೊತ್ತು. ಅವರು ನಿಧಾನವಾಗಿ ಊಟ ಮಾಡಿದರು. ಆನಂತರ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ವಾತಾಪಿ ಜೀರ್ಣವಾಗಿ ಹೋಗು ಎಂದರು. ವಾತಾಪಿಯು ಅಗಸ್ತ್ಯರ ಹೊಟ್ಟೆಯಲ್ಲಿ ಕರಗಿ ಹೋದ. ಪಾಪ, ಇಲ್ವಲನಿಗೆ ಅದು ತಿಳಿಯದು. ಅವನು ವಾತಾಪಿ ಹೊರಗೆ ಬಾ ಎಂದ. ವಾತಾಪಿಯ ಸದ್ದೇ ಇಲ್ಲ. ಎಷ್ಟು ಬಾರಿ ಕರೆದರೂ ವಾತಾಪಿ ಹೊರಗೆ ಬರಲಿಲ್ಲ. ಆನಂತರ ಅಗಸ್ತ್ಯರು ಇಲ್ವಲನಿಗೆ ಶಾಪ ಕೊಟ್ಟು ಅವನನ್ನು ಕೊಂದರು. ಅಂತಹ ಮಹಾತ್ಮರು ಅವರು. ಒಮ್ಮೆ ಕಾಲಕೇಯರೆಂಬ ರಾಕ್ಷಸರು ದೇವತೆಗಳಿಗೆ ಬಹಳ ಉಪಟಳ ಕೊಡುತ್ತಿದ್ದರು. ಅವರು ಹಗಲು ಹೊತ್ತಿನಲ್ಲಿ ಸಮುದ್ರದಲ್ಲಿ ಅಡಗಿಕೊಂಡಿರುತ್ತಿದ್ದರು. ರಾತ್ರಿಯ ವೇಳೆಗೆ ಇದ್ದಕ್ಕಿದ್ದಂತೆ ದೇವತೆಗಳ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಇದರಿಂದ ದೇವತೆಗಳಿಗೆ ಬಹಳ ಚಿಂತೆಯಾಯಿತು. ಆಗ ಬ್ರಹ್ಮದೇವರ ಸಲಹೆಯಂತೆ ದೇವತೆಗಳು ಅಗಸ್ತ್ಯರ ಬಳಿಗೆ ಬಂದರು. ತಮ್ಮ ತೊಂದರೆಯನ್ನು ಹೇಳಿಕೊಂಡರು. ಅಗಸ್ತ್ಯರು ಸಮುದ್ರದ ಬಳಿಗೆ ಹೋಗಿ ಸಮುದ್ರದಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಕುಡಿದು ಬಿಟ್ಟರು. ಹೀಗಾಗಿ ಅದರೊಳಗೆ ಅಡಗಿಕೊಂಡಿದ್ದ ಕಾಲಕೇಯರು ಎಲ್ಲರೂ ಕಣ್ಣಿಗೆ ಗೋಚರವಾದರು. ದೇವತೆಗಳು ರಾಕ್ಷಸರನ್ನು ಸುಲಭವಾಗಿ ಕೊಂದು ಹಾಕಿದರು. ಹೀಗೆ ದೇವತೆಗಳಿಗೇ ನೆರವು ನೀಡಿದ ಸಿರಿಮೆ ಅಗಸ್ತ್ಯರದು. ಹಿಂದೆ ವಿಂಧ್ಯ ಪರ್ವತವು ಸೂರ್ಯನೊಡನೆ ಸ್ಪರ್ಧಿಸಿ ಎತ್ತರೆತ್ತರಕ್ಕೆ ಬೆಳೆಯತೊಡಗಿತು. ಇದರಿಂದ ಎಲ್ಲರಿಗೂ ತೊಂದರೆಯಾಯಿತು. ಆಗ ಜನರು ಅಗಸ್ತ್ಯರ ಬಳಿಗೆ ಬಂದು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡೆಯಬೇಕೆಂದು ಪ್ರಾರ್ಥಿಸಿಕೊಂಡರು. ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿಗೆ ಹೋದರು. ಪರ್ವತವನ್ನು ಕುರಿತು ನೀನು ಬೆಳೆಯುವುದನ್ನು ನಿಲ್ಲಿಸು ಎಂದು ಆಜ್ಞಾಪಿಸಿದರು. ಕೂಡಲೇ ಪರ್ವತದ ಬೆಳವಣಿಗೆ ನಿಂತಿತು. ಹೀಗೆ ಅಗವನ್ನು ಅಂದರೆ ಪರ್ವತವನ್ನು ಸ್ತಂಭಿಸಿದ್ದರಿಂದ ಅಂದರೆ ನಿಲ್ಲಿಸಿದ್ದರಿಂದ ಅವರಿಗೆ ಅಗಸ್ತ್ಯ ಎಂದು ಹೆಸರು ಬಂತು. ಹೀಗೆ ಅಗಸ್ತ್ಯರು ಅಗಾಧ ಮಹಿಮೆ ಉಳ್ಳವರು. ಅವರ ಪುಣ್ಯ ಪ್ರಭಾವದಿಂದ ಅಲ್ಲಿಗೆ ಬಂದವರೆಲ್ಲ ಪ್ರಭಾವಿತರಾಗುತ್ತಿದ್ದರು. ಆ ಆಶ್ರಮದ ಸುತ್ತಮುತ್ತ ಎಲ್ಲಿಯೂ ಸುಳ್ಳಾಗಲಿ ಕಳ್ಳತನವಾಗಲಿ ಇಲ್ಲ. ಅಲ್ಲಿದ್ದ ಎಲ್ಲ ಋಷಿಮುನಿಗಳಿಗೂ ತಪಸ್ವಿಗಳಿಗೂ ಯಶಸ್ಸು ಮೋಕ್ಷ ಲಭಿಸಿವೆ. ಅಂತಹ ಮಹಾತ್ಮರ ಆಶ್ರಮಕ್ಕೆ ಶ್ರೀರಾಮನು ಸೀತೆ ಲಕ್ಷ್ಮಣರೊಡನೆ ಬಂದನು. ಆ ಅರಣ್ಯ ಅತ್ಯಂತ ಸೊಬಗಿನದು. ಅದರಲ್ಲೂ ಅಗಸ್ತ್ಯರ ಆಶ್ರಮದ ಸೌಂದರ್ಯ ಮತ್ತಷ್ಟು ಹೆಚ್ಚಿನದು. ಮೂವರು ಆ ಸೌಂದರ್ಯವನ್ನು ಸವಿಯುತ್ತಾ ನಡೆದರು. ಆ ಆಶ್ರಮದಲ್ಲಿ ಶಾಂತ ಸ್ವಭಾವದ ಜಿಂಕೆಗಳು ಅಲೆದಾಡುತ್ತಿದ್ದವು. ಅವುಗಳನ್ನು ನೋಡುತ್ತಾ ಆನಂದಿಸುತ್ತಾ ಅಲ್ಲಿದ್ದ ಅನೇಕ ದೇವಸ್ಥಾನಗಳನ್ನು ಅವರು ಸಂದರ್ಶಿಸಿದರು. ಅಲ್ಲಿ ಬ್ರಹ್ಮಸ್ಥಾನ, ಅಗ್ನಿಸ್ಥಾನಗಳಿದ್ದವು. ವಿಷ್ಣು, ಮಹೇಂದ್ರ, ಚಂದ್ರ, ಭಗ ಮತ್ತು ಕುಬೇರರ ಮಂದಿರಗಳಿದ್ದವು. ಧಾತ್ರ, ವಿಧಾತ್ರ, ವಾಯು, ವಾಸುಕಿ, ಗಾಯತ್ರಿ, ಅನಂತ, ಅಷ್ಟವಸುಗಳು, ಪಾಶಧಾರಿಯಾದ ವರುಣ, ಕಾರ್ತಿಕೇಯ ಮತ್ತು ಧರ್ಮದೇವತೆಗಳ ದೇವಸ್ಥಾನಗಳಿದ್ದವು. ಅವುಗಳನ್ನು ಸಂದರ್ಶಿಸಿ ಅಗಸ್ತ್ಯಾಶ್ರಮದ ಒಳಹೊಕ್ಕರು. ಮಹರ್ಷಿಗಳನ್ನು ಕಂಡು ಸಾಷ್ಟಾಂಗ ಅಡ್ಡಬಿದ್ದರು. ಅಗಸ್ತ್ಯರು ಅವರನ್ನು ಆಶೀರ್ವದಿಸಿದರು. ಶ್ರೀರಾಮ, ನೀನು ಈ ಕಾಡಿಗೆ ಬಂದಿರುವ ಸಂಗತಿ ತಿಳಿಯಿತು. ನಾನು ನಿನ್ನನ್ನು ನಿರೀಕ್ಷಿಸುತ್ತಲೇ ಇದ್ದೆ. ನೀನು ಕಾಡಿಗೆ ಬಂದಿರುವುದು ಒಂದು ದೈವ ನಿಯಾಮಕ. ಆದ್ದರಿಂದ ನೀನಾಗಲಿ ಲಕ್ಷ್ಮಣನಾಗಲಿ ಅಥವಾ ಸೀತೆಯೇ ಆಗಲಿ ಅದಕ್ಕಾಗಿ ಬೇಸರ ಪಡಬೇಡಿ ಎಂದರು. ಶ್ರೀರಾಮನು, ಮಹರ್ಷಿಗಳೇ, ನಾನು ಅರಣ್ಯಕ್ಕೆ ಬಂದಿರುವುದು ತಂದೆಯವರ ಆಜ್ಞೆಯನ್ನು ಪರಿಪಾಲಿಸಲು, ತಾಯಿ ಇಚ್ಛೆಯನ್ನು ಈಡೇರಿಸಲು. ಇದರಿಂದ ನನಗೆ ಬೇಸರವಿಲ್ಲ. ಬದಲು ಹಿರಿಯರ ಇಚ್ಛೆ ಪೂರೈಸುತ್ತಿರುವೆನಲ್ಲ ಎಂಬ ಆನಂದವಿದೆ. ಮಹರ್ಷಿಗಳೇ, ನಾನು ಇನ್ನೂ ಅನೇಕ ವರ್ಷಗಳು ಈ ಕಾಡಿನಲ್ಲಿ ಇರಬೇಕಾಗುತ್ತದೆ. ಆದ್ದರಿಂದ ತಾವು ವಾಸಿಸಲು ಯಾವುದು ಉತ್ತಮ ಸ್ಥಳ ಎಂದು ದಯವಿಟ್ಟು ಸೂಚಿಸಿ. ಅದು ನೀರಿಗೆ ಸಮೀಪದಲ್ಲಿರಬೇಕು, ಆದಷ್ಟು ಸುಂದರವಾಗಿರಬೇಕು. ಈ ಅರಣ್ಯದ ಋಷಿಮನೆಗಳು ನಮ್ಮ ಬಳಿಗೆ ಸುಲಭವಾಗಿ ಬಂದು ಹೋಗುವಂತಿರಬೇಕು. ಅವರಿಗೇನಾದರೂ ತೊಂದರೆ ಉಂಟಾದರೆ ಆದಷ್ಟು ಬೇಗನೆ ನಾವು ರಕ್ಷಣೆಗೆ ಧಾವಿಸುವಂಥ ಸ್ಥಳವಾಗಿರಬೇಕು. ಅಂಥ ಸ್ಥಳವನ್ನು ದಯವಿಟ್ಟು ತೋರಿಸಿ ಎಂದನು. ಅಗಸ್ತ್ಯರು, ಶ್ರೀರಾಮ, ಇಲ್ಲಿಗೆ ಸಮೀಪದಲ್ಲಿ ಪಂಚವಟಿ ಎಂಬ ಪ್ರದೇಶವಿದೆ. ಅಲ್ಲಿ ವಿವಿಧ ಹಣ್ಣುಗಳ ತೋಟಗಳಿವೆ.
ತಿಳಿನೀರನ್ನು ಹೊಂದಿದ ಸರೋವರಗಳಿವೆ. ಸಮೀಪದಲ್ಲಿ ಗೋದಾವರಿ ನದಿ ಇದೆ. ಆದ್ದರಿಂದ ನೀನು ಅಲ್ಲಿಗೆ ಹೋಗುವುದು ಉಚಿತ. ಅದಕ್ಕೆ ಮುಂಚೆ ನಾನು ಕೆಲವು ವಸ್ತ್ರಗಳನ್ನು ಕೊಡುತ್ತೇನೆ, ಅವನ್ನು ತೆಗೆದುಕೋ ಎಂದು ಹೇಳಿ 2 ಬತ್ತಳಿಕೆಗಳನ್ನು, ರತ್ನಖಚಿತವಾದ ಚಾಪವನ್ನು, ವಿಷ್ಣುವಿನ ಧನಸ್ಸನ್ನು, ಚಿನ್ನದ ಹಿಡಿಯುಳ್ಳ ಖಡ್ಗವನ್ನು, ಅಮೋಘಾಸ್ತ್ರವನ್ನು ಕೊಟ್ಟರು. ಅವುಗಳೆಲ್ಲ ಹಿಂದೆ ದೈತ್ಯರ ವಿರುದ್ಧ ಮಹಾವಿಷ್ಣು ಉಪಯೋಗಿಸಿದ್ದ ಅಸ್ತ್ರಗಳು. ಆ ಬತ್ತಳಿಕೆಗಳು ಅಕ್ಷಯವಾದದ್ದು. ಅವುಗಳಲ್ಲಿ ಬಾಣಗಳು ಯಾವಾಗೂ ತುಂಬಿಯೇ ಇರುತ್ತಿದ್ದವು. ಆ ಎಲ್ಲ ದಿವ್ಯಾಸ್ತ್ರಗಳನ್ನು ಅಗಸ್ತ್ಯರು ಶ್ರೀರಾಮನಿಗೆ ಅನುಗ್ರಹಿಸಿದರು. ಶ್ರೀರಾಮನು ಅವನ್ನೆಲ್ಲ ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಿದ. ಕೃತಜ್ಞತೆಯಿಂದ ಅವನ ಹೃದಯವು ತುಂಬಿ ಬಂತು. ಅಗಸ್ತ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ನಮಸ್ಕರಿಸಿದ. ಸೀತೆ ಲಕ್ಷ್ಮಣರೊಡಗೂಡಿ ಪಂಚವಟಿಯ ಕಡೆಗೆ ಪ್ರಯಾಣ ಬೆಳೆಸಿದ. ದಾರಿಯಲ್ಲಿ ಅವರು ಒಂದು ದೊಡ್ಡ ಹದ್ದನ್ನು ಕಂಡರು. ಅದು ಒಂದು ಆಲದ ಮರದ ಮೇಲೆ ಕುಳಿತಿತ್ತು. ಶ್ರೀರಾಮನು ಯಾವುದೋ ರಾಕ್ಷಸನು ಆ ವೇಷದಲ್ಲಿ ಇರಬೇಕೆಂದು ಭಾವಿಸಿದ. ಆದರೂ ಸರಿಯಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕೆಂದು, ಎಲೈ ನೀನು ಯಾರು ಎಂದು ಪ್ರಶ್ನಿಸಿದ. ಆ ಪಕ್ಷಿಯು, ಅಯ್ಯ, ನಾವು ವೈನತೆಯರು. ಕಶ್ಯಪ ಬ್ರಹ್ಮನಿಗೆ ವಿನತೆ ಎಂಬ ಮಡದಿ ಇದ್ದಳು. ಆ ವಿನತೆಗೆ ಗರುಡ ಮತ್ತು ಅರುಣ ಇಬ್ಬರು ಮಕ್ಕಳು. ವಿನತೆಯ ಮಕ್ಕಳಾದ್ದರಿಂದ ಅವರಿಗೆ ವೈನತೆಯ ಎಂಬ ಹೆಸರು. ಗರುಡನು ಮಹಾವಿಷ್ಣುವಿನ ವಾಹನವಾದನು. ಅರುಣನು ಸೂರ್ಯನ ಸಾರಥಿಯಾದನು. ಅರುಣನಿಗೆ ಸಂಪಾತಿ ಮತ್ತು ಜಟಾಯು ಎಂಬ ಇಬ್ಬರು ಮಕ್ಕಳು. ನಾನೇ ಜಟಾಯು. ನಮ್ಮ ಅಣ್ಣ ಸಂಪಾತಿ ದಕ್ಷಿಣ ಸಮುದ್ರ ತೀರದಲ್ಲಿದ್ದಾನೆ. ನಾನು ಬಹಳ ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ. ನೀವು ಯಾರು? ಇಲ್ಲಿಗೇಕೆ ಬಂದಿದ್ದೀರಿ ಎಂದು ಕೇಳಿದನು. ಆಗ ಶ್ರೀರಾಮನು ತಮ್ಮ ಪರಿಚಯ ಮಾಡಿಕೊಂಡನು. ಜಟಾಯುವು ಹರ್ಷದಿಂದ, ಮಗು ಶ್ರೀರಾಮ, ನಾನು ನಿಮ್ಮ ತಂದೆ ದಶರಥನ ಗೆಳೆಯ. ನಾನು ವಯಸ್ಸಾದವನು. ಆದರೂ ನೀವು ಪಂಚವಟಿಯಲ್ಲಿ ಇದ್ದರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದನು. ತನ್ನ ತಂದೆಯ ಮಿತ್ರರನ್ನು ಕಂಡು ಶ್ರೀರಾಮನಿಗೂ ತುಂಬ ಸಂತೋಷವಾಯಿತು. ಜಟಾಯುವನ್ನು ತನ್ನ ಸಂಗಡ ಕರೆದುಕೊಂಡು ಪಂಚವಟಿಗೆ ಹೊರಟನು. ಅಗಸ್ತ್ಯರು ಹೇಳಿದಂತೆ ಪಂಚವಟಿಯು ದಂಡಕಾರಣ್ಯದಲ್ಲಿ ಅತ್ಯಂತ ಸುಂದರವಾದ ಪ್ರವೇಶ. ಅಲ್ಲಿ 5 ವಟವೃಕ್ಷಗಳು ಒಟ್ಟಿಗೆ ಇದ್ದುದರಿಂದ ಅದಕ್ಕೆ ಪಂಚವಟಿ ಎಂಬ ಹೆಸರು ಬಂದಿತು. ಅಲ್ಲಿ ಪ್ರವೇಶಿಸಿದ ಕೂಡಲೇ ವಿವಿಧ ಪುಷ್ಪಗಳ ಕಂಪು ಮೂಗಿಗೆ ಅಡರುತ್ತಿತ್ತು. ಸುತ್ತಮುತ್ತಲು ಹಬ್ಬಿದ್ದ ಹಸುರಿನ ಸೊಗಸೇ ಸೊಗಸು. ಬೇಟೆಯಾಡಲು ಹಲವಾರು ಪ್ರಾಣಿಗಳಿದ್ದವು. ಸ್ನಾನ ಸಂಧ್ಯಾವಂದನೆಗಳಿಗೆ ಅನುಕೂಲಿಸುವಂತೆ ಗೋದಾವರಿ ನದಿಯು ಸಮೀಪದಲ್ಲಿ ಹರಿಯುತ್ತಿತ್ತು. ಹಸಿವಿನ ಬಾಧೆಯನ್ನು ಹೋಗಲಾಡಿಸಲು ರುಚಿ ರುಚಿಯಾದ ವಿವಿಧ ಫಲಗಳನ್ನು ಹೊತ್ತ ಮರಗಳಿದ್ದವು. ಇದಕ್ಕಿಂತ ಇನ್ನೇನು ಬೇಕು? ಲಕ್ಷ್ಮಣನು ಮರದ ದಿಮ್ಮಿಗಳನ್ನು, ಇತರ ವಸ್ತುಗಳನ್ನು ಉಪಯೋಗಿಸಿ ಬಹು ಸುಂದರವಾದ ಪರ್ಣಶಾಲೆಯನ್ನು ಕಟ್ಟಿದ. ಹೂವು ಹಣ್ಣುಗಳನ್ನು ತಂದು ಪರ್ಣಕುಟಿಗೆ ಪೂಜೆ ಮಾಡಿ ಗೃಹ ಪ್ರವೇಶ ಮಾಡಿದರು.